ನಿಸರ್ಗ ಹೆಂಗೆ ಬದುಕ್ತೈತಿ. ಈಗೊಂದು ತೆಂಗಿನ ಗಿಡ ಐತಿ, ಸುಮ್ಮನೆ ನೀವು ಸ್ನಾನ ಮಾಡೋ ನೀರು ಅದ್ರಾಗ ಬಚ್ಚಲ್ದಾಗ ಹಚ್ಚಿದ್ದದು ನೀರು ನೀವೇನು ಒಯ್ದು ಹಾಕಿಲ್ಲ ದಿವಸ. ನಾವು ಸ್ನಾನ ಮಾಡುವ ನೀರಿನೊಳಗೆ ಬೆಳೆದ ತೆಂಗಿನ ಗಿಡ ಅದು. ತೆಂಗಿನ ಗಿಡಕ್ಕೆ ನಾವೇನು ಕೊಟ್ಟಿವಿ? ರಾಡಿ ನೀರು. ಅದಕ್ಕೆ ರಾಡಿ ನೀರು ನಾವು ಕೊಟ್ಟಿವಿ, ತೆಂಗಿನ ಗಿಡ ನಮಗೆ ಕೊಟ್ಟಿದ್ದು ಎಳೆನೀರ, ತಿಳಿ ನೀರ. ಇದು ನಿಸರ್ಗದ ಧರ್ಮ ಎಷ್ಟು ಅದ್ಭುತ ಐತೆಲ್ಲ ಇದು ಹೇಳಿ. ಅಂದ್ರೆ ನಿಸರ್ಗದೊಳಗೆ ಏನೈತಿ ಅಂದ್ರೆ ಅದು ಕೆಟ್ಟದ್ದು ತಗೊಂಡು ಚಲೋದು ಕೊಡ್ತೈತಿ. ಆದರೆ ಭೂಮಿ ಮೇಲೆ ಚಲೋದು ತಗೊಂಡು ಕೆಟ್ಟದ್ದು ಕೊಟ್ಟವಂದ್ರೆ ಮನುಷ್ಯ ಒಬ್ಬನು. ನಿಸರ್ಗವನ್ನು ನೋಡಿ ಕಲಿಬೇಕಲ್ಲ. ನಿಸರ್ಗದ ಧರ್ಮ ಎಷ್ಟು ಅದ್ಭುತ. ಅದಕ್ಕೆ ನಿಸರ್ಗವನ್ನು ನೋಡಿ ಬದುಕಬೇಕು ಮನುಷ್ಯ. ಏನು ಬದುಕುವುದು ಅಂದ್ರೆ ಈ ಜಗತ್ತಿನಲ್ಲಿ ಯಾವುದನ್ನು ಕೆಡಿಸಿ ಬದುಕಬಾರದು. ದೇವರು ಏನು ಮಣ್ಣು ಕೊಟ್ಟಾನ, ಮಣ್ಣು ಕೆಡಿಸಬಾರದು. ನೀರು ಕೊಟ್ಟಾನ, ನೀರು ಕೆಡಿಸಬಾರದು. ಗಾಳಿ ಕೊಟ್ಟಾನ, ಗಾಳಿ ಕೆಡಿಸಬಾರದು. ಬೆಳಕ, ಈ ಬೈಲ, ಈ ಜಗತ್ತನ್ನು ಕೆಡಿಸಲಾರ್ದಂಗೆ ಬದುಕಬೇಕು. ಭಾಳ ಮಂದಿ ಕೇಳುವುದಿಲ್ಲ, ಭಾಳ ಮಂದಿ ಕೇಳ್ತಿರ್ತಾರೆ. ಏನಂತಿರ್ತಾರೆ ಅಂದ್ರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಹೇಳ್ರಿ ಸ್ವಲ್ಪ ಅಂತ ಇರ್ತಾರೆ. ಜೀವನದ ಉದ್ದೇಶ ಏನು ಹೇಳ್ರಿ? ಜೀವನದ ಉದ್ದೇಶ ಏನು? ಬಹಳ ಶಾಸ್ತ್ರ, ಪುರಾಣ, ವೇದ, ಆಗಮ, ವಚನ ನೀವೇನ ಓದ್ರಿ, ಭಾಳ ಸರಳವಾಗಿ ಇಡೀ ಮನುಷ್ಯನ ಜೀವನದ ಉದ್ದೇಶ ಒಂದೇ ಒಂದು ಲೈನ್ನೊಳಗೆ ನೀವು ಅದನ್ನು ಸಮರೈಸ್ ಮಾಡಬೇಕಂದ್ರೆ, ಅದನ್ನು ಒಂದೇ ಸಾಲಿನಲ್ಲಿ ಹೇಳ್ರಿ. ಜೀವನದ ಉದ್ದೇಶ ಏನು ಅಂದ್ರೆ, ಜೀವನದ ಉದ್ದೇಶ ಏನೂ ಅಲ್ಲ. ದೇವ್ರು ಏನು ಈ ಜಗತ್ತು ಕೊಟ್ಟಾನಲ್ಲ, ಅವ ಎಲ್ಲ ಚಲೋದ ಇಟ್ಟಾನಿಲ್ಲಿ. ನೀರು ಚಲೋ ಐತಿ, ಗಾಳಿ ಕೆಟ್ಟಿಲ್ಲ, ನೀರು ಕೆಟ್ಟಿಲ್ಲ, ಬೆಳಕು ಕೆಟ್ಟಿಲ್ಲ, ಬಯಲು ಕೆಟ್ಟಿಲ್ಲ, ಭೂಮಿ ಕೆಟ್ಟಿಲ್ಲ, ಏನೂ ಕೆಟ್ಟಿಲ್ಲ ಈ ಜಗತ್ತಿನೊಳಗೆ. ಜೀವನದ ನಿಜವಾದ ಉದ್ದೇಶ ಏನು ಅಂದ್ರೆ, ದೇವ್ರೇನು ಈ ಸುಂದರವಾದ ಜಗತ್ತನ್ನು ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ನೀ ಬದುಕಿದೆ ಅಂದ್ರೆ ಅದೇ ನಿಜವಾದ ಜೀವನದ ಉದ್ದೇಶ. ಇದಕ್ಕಿಂತ ದೊಡ್ಡ ಉದ್ದೇಶ ಏನೂ ಇಲ್ಲ ಜಗತ್ತಿನಲ್ಲಿ. ದೇವ್ರು ಏನು ಈ ಜಗತ್ತು ಕೊಟ್ಟಾನ, ಇದನ್ನು ಕೆಡಿಸದಂಗೆ ಮನುಷ್ಯ ಬದುಕಬೇಕಷ್ಟೆ. ಸುಂದರವಾದ ಈ ಜಗತ್ತು ಕೊಟ್ಟಾನ, ಇದನ್ನು ಕೆಡಿಸಬೇಡ ಮನುಷ್ಯನೇ. ಎಷ್ಟು ಅದ್ಭುತ ಜಗತ್ತಿದೆಯಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಸುಂದರವಾದ ಜೀವನವನ್ನು ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಸುಂದರವಾದ ದೇಹ ಕೊಟ್ಟಾನಲ್ಲ, ಇದನ್ನು ಕೆಡಿಸಲಾರ್ದಂಗೆ ಬದುಕು. ಒಳ್ಳೆಯ ಮನಸ್ಸು ಕೊಟ್ಟಾನ, ಒಳ್ಳೆಯ ಬುದ್ಧಿ ಕೊಟ್ಟಾನ, ಇದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ. ಏನು ಚಲೋ ಕೈ ಅದಾವಂತ ತಿಳ್ಕೊಂಡು ಊರಾಗ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ. ನಾ ಭಾಳ ಶಕ್ತಿವಂತದೀನಿ, ಪೈಲ್ವಾನ್ ಅದೀನಿ, ನಾವು 8 ಮಂದಿ ಅಣ್ಣತಮ್ಮಗಳು ಕೂಡಿದ ಮನೆ, ನಮಗ್ಯಾರು ಈ ಊರಾಗ ಸಮ ಅಂತ ಊರನ್ನ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ ಅಂತ. ದೇವ್ರೇನು 2 ಕೈ ಕೊಟ್ಟಾನಲ್ಲ, ನೀವು ನೋಡಿ ಭಾಳ ಶಕ್ತಿವಂತದಾನಂದ್ರೆ 8 ಮಂದಿಗೆ ಹೊಡಿಬೋದು ನೀನಷ್ಟು. ಭಾಳ ದೇವ್ರು ನಿನ್ನ ರಟ್ಟಿಯೊಳಗೆ ಶಕ್ತಿ ಕೊಟ್ಟಾನಂದ್ರೆ 8 ಮಂದಿಗೆ ಹೊಡೆದು ಮುಟ್ಟಬಹುದು. ಆದರೆ ಈ ತೋಳುಗಳ ಸಾಮರ್ಥ್ಯ ಇಷ್ಟೇ ಅಲ್ಲ. ನೀನು ಭಾಳ ಶಕ್ತಿವಂತದಿ ಅಂತ ತಿಳ್ಕೊಂಡು ಹೊಡೆದ್ರೆ 8 ಮಂದಿಗೆ ಮುಟ್ಕೊಂತಿ, ವೇದಿಕೆ ಮೇಲೆ ಬಂದು ಸುಮ್ಮನೆ ಕೈ ಮುಗಿದ್ರೆ 8,000 ಮಂದಿಗೆ ಮುಟ್ತೀಯಲ್ಲ. ಸಾಮರ್ಥ್ಯ ಎಷ್ಟು ದೊಡ್ಡದೈತೆ. ದೇವರ ಕೈ ಕೊಟ್ಟಾನಲ್ಲ, ಇದನ್ನು ಬಳಸಬೇಕಲ್ಲ ಮನುಷ್ಯ. ಏನು ಬುದ್ಧಿ ಕೊಟ್ಟಾನ, ಇದನ್ನು ಕೆಟ್ಟದಕ್ಕೆ ಬಳಸಬಾರದು. ಸುಮ್ಮನೆ ಕೈಗಳನ್ನು ಬಳಸಿ ಬೇಲೂರು ಹಳೆಬೀಡುಗಳನ್ನು ನಿರ್ಮಾಣ ಮಾಡಲಿಲ್ಲೇನು? ಒಬ್ಬ ಕಲ್ಲು ಕೆತ್ತವ ಹಂಪಿ ನಿರ್ಮಾಣ ಮಾಡೋದು ಏನು? ಅವನಿಗೇನು ಬೇರೆ ಕೈ ಕೊಟ್ಟಿದ್ದು ನನ್ನ ದೇವರು? ಕೈ ಕೊಟ್ಟಾನಷ್ಟೆ. ಒಬ್ಬ ರೈತ ಸುಮ್ಮನೆ ಕೈ ಒಬ್ಬ ಅನ್ನ ಕಸ್ಕೊಂಡಾನ, ಇನ್ನೊಬ್ಬರ ತಾಟಿನೊಳಗೆ ಹಾಕಿದ ಅನ್ನ ಕಸ್ಕೊಳ್ಳೋಕ್ಕೂ ಕೈ ಬಳಸ್ಯಾನ. ಒಬ್ಬ ರೈತ ಅನ್ನ ಇಲ್ಲದ ತಟ್ಟೆಗಳಲ್ಲಿ ತಾನು ಬಿಸಿಲೊಳಗೆ ನಿಂತು ಅನ್ನವಿಲ್ಲದ ತಟ್ಟೆಗಳನ್ನು ತುಂಬ್ಯಾನ. ಅವನು ಧರ್ಮ ಅಲ್ಲೇನದು? ಬಳಸುವ ರೀತಿ ಅಷ್ಟೇ ಇದು. ಇದೇ ಬುದ್ಧಿಯನ್ನು ಬಳಸಿ ಒಬ್ಬ ಕಾಳಿದಾಸ ನಿರ್ಮಾಣ ಆದ, ಒಬ್ಬ ಐನ್ಸ್ಟೀನ್ ನಿರ್ಮಾಣ ಆದ, ಒಬ್ಬ ವಿಶ್ವೇಶ್ವರಯ್ಯ ನಿರ್ಮಾಣ ಆದ. ಇದೇ ಬುದ್ಧಿ ಬಳಸಲಿಲ್ಲೇನವರು? ಇವತ್ತು ನೀವು ಮಂಡ್ಯ ಮೈಸೂರು ಕಡೆ ಹೋದ್ರೆ ಅಲ್ಲಿ ಹಸ್ರ, ಅಲ್ಲಿ ತೆಂಗ, ಅಲ್ಲಿ ಗದ್ದಿ, ಅಲ್ಲಿ ಕಬ್ಬ, ಅಡಿಕೆ ತೋಟ ನೋಡಿದ ಜನ ಏನು ಟ್ರೈನು ಬಸ್ನೊಳಗೆ ಹೋಗ್ತಿರ್ತಾರಲ್ಲ, ಅವರು ಇದು ತೆಂಗ, ಇದು ಕಬ್ಬ, ಇದು ಗದ್ದಿ ಅಂತ ಅನ್ನೋದಿಲ್ಲಂತ.
ಆ ಹಸಿರು ನೋಡಿ ಕಾಣುವ ಹಸಿರೆಲ್ಲ ತೋರಿಸಿ ಜನರಿಗೆ ಹೇಳ್ತಿರ್ತಾರಂತ, ಇದೆಲ್ಲ ವಿಶ್ವೇಶ್ವರಯ್ಯ, ಇದೆಲ್ಲ ವಿಶ್ವೇಶ್ವರಯ್ಯ. ಅಂದ್ರೆ ಹಸಿರು ಕನ್ನಂಬಾಡಿ KRS ಅಕಸ್ಮಾತ್ ವಿಶ್ವೇಶ್ವರಯ್ಯ ಕಟ್ಟದಿದ್ರೆ ಅದ್ರ ಹಸಿರು ಆಗ್ತಿತ್ತೇನು? ಹಸಿರ ಒಣಗುತ್ತಿತ್ತು, ಹಸಿರಿಗೆ ಉಸಿರಾಗಿ ನಿಂತಿದ್ದ ವಿಶ್ವೇಶ್ವರಯ್ಯ. ಏನು ಬುದ್ಧಿ ಬಳಸಿದ್ರೆ ಅವರೆಲ್ಲ. ನಮ್ಮ ಬುದ್ಧಿ ಚಲೋದಕ್ಕೆ ಬೆಳೆಸಿಲ್ಲ. ಯಾರ ಮನೆಗೆ ಹೋಗಿ ಬೆಂಕಿ ಹಚ್ಚಬೇಕು, ಯಾವ ಊರಾಗ ಹೆಂಗೆ ಜಗಳ ಹಚ್ಚಬೇಕು, ಏನು ಬುದ್ಧಿ ಬಳಸಿವಿ ನಾವು? ಮನುಷ್ಯನ ಬುದ್ಧಿ ಕೆಟ್ಟೈತಷ್ಟೆ. ದೇವರು ಕೊಟ್ಟ ಬುದ್ಧಿ ನಾವು ಕೆಡಿಸ್ಕೊಂಡಿವಿ. ಈಗ ನೋಡಿ, ಅಷ್ಟು ಚಲೋ ಮಾತು ಕೇಳಕ್ಕೆ ಇಷ್ಟು 4 ಮಂದಿ ಕುಂತೀರಿ, ಏನು ಒಳ್ಳೆಯ ಮನಸ್ಸುಗಳು. ಏನು ನಾಟಕ ನೋಡಕ್ಕೆ ಹೋಗ್ಯಾನ, ನಾಟಕ ನೋಡಕ್ಕೆ ಇಷ್ಟು ಮೈ ಮರ್ತಾನಲ್ಲ, ಬುದ್ಧಿ ಭ್ರಮಣೆ ಆಗೈತು. ನಾಟಕ ನೋಡಿ ಮನೆಗೆ ಹೋಗಲಿಲ್ಲ, ಹಂಗೆ ಊರು ಓಣಿ ಹಿಡಿದು ಮುಂದಿನ ಮನೆಗೆ ಹೋದವ. ಏನು ನಾಟಕದವ್ರು ನೋಡಿ, ಬಣ್ಣ ಹಚ್ಕೊಂಡವ್ರು ನೋಡಿ ಅಂದ, ನಮ್ಮ ಮನೆಯವ್ರು ಇಷ್ಟು ಚಂದಿಲ್ಲ. ಬಣ್ಣ ಹಚ್ಕೊಂಡವ್ರು ನೋಡಿ ನಮ್ಮ ಮನೆಯವ್ರು ಇಷ್ಟು ಚಂದಿಲ್ಲ ಅಂದ. ಸ್ವಲ್ಪ ಮನುಷ್ಯ ವಿಚಾರ ಮಾಡಬೇಕಲ್ಲ. ಬಣ್ಣ ಹಚ್ಕೊಂಡವ್ರು ಅದಾರ, ನಿನ್ನ ಬದುಕಿಗೊಬ್ಬರು ಬಣ್ಣ ಕೊಟ್ಟವ್ರು ಅದಾರ. ಹಚ್ಕೊಂಡು ಬಣ್ಣ ಹೋಗ್ತೈತೆ ಹೊರತು ಬಣ್ಣ ಕೊಟ್ಟವ್ರು ಬದುಕ ಕೊಟ್ಟಿರ್ತಾರೆ ನಿನಗಲ್ಲ. ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತಲ್ಲ, ಹೋಗುವ ಬಣ್ಣ ಯಾವುದು, ಇರುವ ಬಣ್ಣ ಯಾವುದು ಅನ್ನೋದು ಬುದ್ಧಿಯಿಂದ ಸ್ವಲ್ಪ ವಿಚಾರ ಮಾಡಬೇಕಲ್ಲ. ಮನುಷ್ಯನಿಗೆ ದೇವರು ಬುದ್ಧಿ ಕೊಟ್ಟಾಗ ಈ ಬುದ್ಧಿ ಕೆಡಿಸ್ಕೊಂಡು ಬದುಕಬಾರ್ದು ಮನುಷ್ಯ. ಏನು ಮನಸ್ಸು ಕೊಟ್ಟಾನ, ಈ ಮನಸ್ಸನ್ನು ಕೆಡಿಸಬಾರ್ದು. ಎಷ್ಟು ಸುಂದರವಾದ ಮನಸ್ಸು, ಈ ಮನಸ್ಸಿನೊಳಗೆ ದ್ವೇಷ ತುಂಬಿದ್ರೆ ಎದಕ್ಕೆ ಬಂತ ಹೇಳಿ?